ಕೇವಲ 4 ಲಕ್ಷ ರೂಪಾಯಿಗೆ ಗಾಡಿ, ಕೇವಲ 4,30,000 ರೂಪಾಯಿಗೆ ಗಾಡಿ ಎಸ್ನೋ ಡನ್ ಮಾಡ್ಕೊಡ್ತೀನಿ ಸುನಿಲ್. 4 lakh rupeesಗೆ ಎಸ್ನೋ ಮಾಡ್ಕೊಡ್ತೀನಿ ಸುನಿಲ್. ಕೇವಲ 4,10,000 ರೂಪಾಯಿಗೆ ನಾನು ಗಾಡಿ ಡನ್ ಮಾಡ್ಕೊಡ್ತೀನಿ. ಕೇವಲ 4,10,000 ರೂಪಾಯಿಗೆ ನಾನು ಎಸ್ನೋ ಮಾಡ್ಕೊಡ್ತೀನಿ ಸುನಿಲ್. ಕೇವಲ 4,30,000 ರೂಪಾಯಿಗೆ ಗಾಡಿ ಎಸ್ನೋ ಡನ್ ಮಾಡ್ಕೊಡ್ತೀನಿ ಸುನಿಲ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ಯಾರಾದ್ರೂ ವೋಕ್ಸ್ವ್ಯಾಗನ್ ಪೋಲೋಗಳು ನೋಡ್ತಿದ್ರಾ? ಸೊ ಆಲ್ಮೋಸ್ಟ್ ಲೈಕ್ 5 ವೋಕ್ಸ್ವ್ಯಾಗನ್ ಪೋಲೋಗಳಿದೆ. ಸೊ ನೋಡ್ತಾ ಇರೋದು ಬ್ಲ್ಯಾಕ್ ಬೇಕು ಅಂದ್ರೆ ಬ್ಲ್ಯಾಕ್ ಇದೆ, ನಿಮಗೆ ಸಿಲ್ವರ್ ಬೇಕು ಅಂದ್ರೆ ಸಿಲ್ವರ್ ಇದೆ, ವೈಟ್ ಬೇಕು ಅನ್ನೋರಿಗೆ ವೈಟು ಇದೆ, ಬ್ಲೂ ಕಲರ್ ಬೇಕು ಅನ್ನೋರಿಗೆ ಬ್ಲೂ ಕಲರ್ ಅವೈಲೇಬಲ್ ಇದೆ. ಕಂಫರ್ಟ್ ಲೈನ್ ಇಂದ ಹೈ ಲೈನ್ ವರ್ಗು ನಿಮ್ಗೆ ಎಲ್ಲ ಗಾಡಿಗಳು ಸಿಗುತ್ತೆ ಇಲ್ಲಿ. ಸೊ ನಿಮ್ಮ ಜೊತೆ ಏಜಾಜ್ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಂಡೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸುನಿಲ್, ಹೇಗಿದ್ದೀರಾ ಸರ್? ಸೂಪರ್ ಸುನಿಲ್. ಸೊ ಸರ್ ಏನ್ ಸರ್ ಈ ಸತಿ ಫುಲ್ ಎಲ್ಲ ವೋಕ್ಸ್ವ್ಯಾಗನ್ ಪೋಲೋಗಳು? ಲಾಸ್ಟ್ ಟೈಮ್ ಇನೋವಾ ತರ ಈ ಸತಿ ವೋಕ್ಸ್ವ್ಯಾಗನ್ ಪೋಲೋಗಳು. ಖಂಡಿತ ಸುನಿಲ್, ಯಾಕಂದ್ರೆ ಕಸ್ಟಮರ್ಸ್ ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಮುಂಚೆ ನಾವೇನ್ ಮಾಡ್ತಿದ್ವಿ, ಬರೀ ವೆರೈಟಿಯಲ್ಲಿ ಬರೀ 1-2 ಗಾಡಿ ತಗೊಂಡ್ಬರ್ತಿದ್ವಿ. ಇನ್ ಕೇಸ್ ಆ ಗಾಡಿ ಸೇಲ್ ಆಗ್ಬಿಟ್ರೆ ತುಂಬಾ ಜನ ಕಸ್ಟಮರ್ಸ್ ನಮಗೆ ಹೇಳ್ತಿದ್ರು, ಏನ್ ಸರ್ ನಮಗೆ ವೇಟ್ ಮಾಡಬಹುದಾಗಿತ್ತು, ನಾವು ಬರ್ತಿದ್ವಿ, ನಮ್ಮ ಹಂಗೆ ಹಿಂಗೆ ಅಂತಂದ್ರು. ಸೊ ಈ ಸತಿ ಅಂತೂ ನಾನು ಎಲ್ರಿಗೂ ಒಂದೊಂದು ಆಪ್ಷನ್ ಸಪರೇಟ್ ಆಗಿ, ಬ್ಲಾಕ್ ಕಲರ್ ಬೇಕಾ ಬ್ಲಾಕ್ ಕಲರ್ ತಗೊಳ್ಳಿ, ಸಿಲ್ವರ್ ಬೇಕಾ ಸಿಲ್ವರ್ ತಗೊಳ್ಳಿ, ವೈಟ್ ಬೇಕಾ ಬ್ಲೂ ಬೇಕಾ, ಇನ್ನು ರೆಡ್ ಕಲರ್ 2 ಗಾಡಿ ಬರುವಂತದ್ದಿದೆ. ಸೊ ಅದಕ್ಕೋಸ್ಕರ ಎಲ್ರಿಗೂ ಒಂದೊಂದು ಆಪ್ಷನ್ ಇರಲಿ ಅಂತ ಹೇಳಿ ಸಿಂಗಲ್ ಸೆಕೆಂಡ್ ಓನರ್ ಅಲ್ಲಿ ಗಾಡಿಗಳು ತಗೊಂಡ್ಬಂದಿದ್ದೀನಿ. ಓಕೆ ಸರ್, ಇವಾಗ ನಾರ್ಮಲ್ ಹೈ ಲೈನ್ 10 ಲೈನ್ ಅಂತಿದೆ. ಸೊ ಕೆಲವು ಕಸ್ಟಮರ್ಸ್ ಗೆ G2 ಬೇಕು ಅಂತಾರೆ, GT ಕೂಡ ಅವೈಲೇಬಲ್ ಇದೆ. ಹೆಂಗೆ ಸುನಿಲ್? 3 ಗಾಡಿ GT ಬರುವಂತದ್ದಿದೆ. ಮೋಸ್ಟ್ಲಿ ಒಂದು GT ಬಂದು ನೆಕ್ಸ್ಟ್ ವೀಕ್ ಅಲ್ಲಿ ಬರುವಂತದ್ದಿದೆ. ವಿತಿನ್ 10 days ಇನ್ನೊಂದು GT, ಟೋಟಲ್ 3 GTs ಬರಂಗಿದೆ. GT ರಿಕ್ವೈರ್ಮೆಂಟ್ ಇಕ್ಕಿರೋರ್ಗು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಆದಷ್ಟು ಬೇಗ ನಾವು ನಿಮ್ಗೆ GT ಕೂಡ ಕೊಡ್ತೀವಿ ಅಂತ ಹೇಳ್ಬೋದು. ಟೋಟಲ್ ಎಷ್ಟು ಪೋಲೋ ಇದೆ ಅಂತ ಹೇಳ್ಬೋದು ಸರ್? ಟೋಟಲ್ ಅಟ್ ಪ್ರೆಸೆಂಟ್ 8 ಪೋಲೋ ಅವೈಲೇಬಲ್ ಇದೆ ಸುನಿಲ್ ನಮ್ಮ ಹತ್ರ. ಟೋಟಲ್ 8 ಪೋಲೋಸ್ ನಿಮ್ಗೆ ಅವೈಲೇಬಲ್ ಇದೆ. ಸೊ ಈ 8 ಪೋಲೋಸ್ಗೂ ಏನಾದ್ರು ಲೋನ್ ಆಗುತ್ತೆ ಹೆಂಗೆ ಸರ್? ಸುನಿಲ್, 2012 ಮಾಡೆಲ್ ಅಂಡ್ ಅಬೌವ್ ನಾವು ಖಂಡಿತವಾಗ್ಲೂ ಲೋನ್ ಮಾಡ್ಕೊಡ್ತೀವಿ. 2012 ಗಿಂತ ಕೆಳಗಡೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ ಕೇಸ್ ಬೈಯರ್ದು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇನ್ನು ನಾವು ಟ್ರೈ ಮಾಡಿ ಸಪೋರ್ಟ್ ಮಾಡ್ಕೊಡ್ಬೋದು. ಸೊ ಹಂಗಾರೆ ಇವಾಗ ಎಲ್ಲ ವೆಹಿಕಲ್ಸ್ ಲೋನ್ ಆಗುತ್ತೆ ಆರಾಮಾಗೆ? ಇಲ್ಲಿರೋ ಎಲ್ಲ ವೆಹಿಕಲ್ಸ್ ನಾನು ಲೋನ್ ಮಾಡ್ಕೊಡ್ತೀನಿ. ನೋಡಿ, ಇವಾಗ ಇಲ್ಲಿರೋ ವೆಹಿಕಲ್ಸ್ ಎಲ್ಲಾನು ನಿಮಗೆ ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಸರ್ ಈ ಎಲ್ಲ ವೆಹಿಕಲ್ಸ್ ನೋಡ್ಬೇಕಾದ್ರೆ ಎಲ್ಲಿ ಬರಬೇಕು ಸರ್? ಸುನಿಲ್, ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್, BTM ಲೇಕ್, BTM ಸೆಕೆಂಡ್ ಸ್ಟೇಜ್ ಅಲ್ಲಿ NS ಪಾಳ್ಯ ಅಂತ ಇದೆ. ಸೊ BTM ಲೇಕ್ ಮೇನ್ ಗೇಟ್ ಆಪೋಸಿಟ್ ನಮ್ಮ ಶೋರೂಮ್ ಅವೈಲೇಬಲ್ ಇದೆ. ಸೊ ದಯವಿಟ್ಟು ಇನ್ ಕೇಸ್ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಮೇಲ್ಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಅವೈಲೇಬಲ್ ಇರುತ್ತೆ, ಲೊಕೇಶನ್ ಅವೈಲೇಬಲ್ ಇದೆ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಸೊ ಲೊಕೇಶನ್ ಎಲ್ಲ ಕನ್ಫ್ಯೂಸ್ ಆದ್ರೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಯಾರಾದ್ರೂ ವೋಕ್ಸ್ವ್ಯಾಗನ್ ಪೋಲೋ ಅಂತ ಹುಡುಕ್ತಾ ಇರೋರಿಗೆ ಎಷ್ಟೊಂದು ಆಪ್ಷನ್ಸ್ ಕೂಡ ಇದೆ. ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಬನ್ನಿ. ಸೊ ತಡ ಮಾಡಬೇಡಿ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ಖಂಡಿತ ಬನ್ನಿ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪೋಲೋ ಲವರ್ಸ್ಗೆ ಮಿನಿಮಮ್ ಒಂದು 5 ಗಾಡಿಗಳು ಇದೆ. ಸೊ ಯಾವ್ದಾದ್ರು ಬ್ಲ್ಯಾಕ್, ಸಿಲ್ವರ್, ವೈಟ್, ಬ್ಲೂ ಎಲ್ಲ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಸೊ ಏನ್ ಸರ್ ಪೋಲೋಗಳು ಇಷ್ಟೊಂದಿದೆ? ಸುನಿಲ್, ಪೋಲೋಗಳು ಬರೀ 5 ನೀವು ಇಲ್ಲಿ ನೋಡಿಸಿದೀರಾ. ಇನ್ನು ಪೈಪ್ಲೈನ್ ಅಲ್ಲಿ ಇನ್ನೂ 4 ಗಾಡಿ ಇದೆ. ಟೋಟಲ್ ಅಟ್ ಪ್ರೆಸೆಂಟ್ ನನ್ನ ಹತ್ರ 10 ವೆಹಿಕಲ್ಸ್ ಪೋಲೋ ಅವೈಲೇಬಲ್ ಇದೆ. ಸೊ ಒಂದು ಪೋಲೋ ನೋಡ್ತಿರೋರ್ಗಂತೂ ಒಂದು ಬೆಸ್ಟ್ ಆಪ್ಷನ್ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ ಅಂತ ನೀವು ಹೇಳ್ಬೋದು. ಸೊ ಅಟ್ ಪ್ರೆಸೆಂಟ್ ಈ 5 ವೆಹಿಕಲ್ಸ್ ಹೇಳ್ತೀನಿ. ಸೊ ಫಸ್ಟ್ ವೆಹಿಕಲ್ ಈ ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ ಅಂತ ನಾವು ಹೇಳ್ಬೋದು. ಈ ವೆಹಿಕಲ್ ಬಗ್ಗೆ ಮಾತಾಡ್ಬೇಕಂದ್ರೆ 2013 ಮಾಡಲು, ಸೆಕೆಂಡ್ ಓನರು, ಕಂಫರ್ಟ್ ಲೈನ್ ವೇರಿಯಂಟ್ ಅಲ್ಲಿ ಬರುತ್ತೆ. ಸೊ ಬ್ಲಾಕ್ ಕಲರ್ ಅಲ್ಲಿ ಪೋಲೋ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಎಕ್ಸಿಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸುನಿಲ್, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಒಂದು ಪೋಲೋ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಯಾರಾದ್ರೂ ಒಂದು ವೋಕ್ಸ್ವ್ಯಾಗನ್ ಪೋಲೋ 2013 ಡೀಸೆಲ್ ಕಂಫರ್ಟ್ ಲೈನ್ ಅಲ್ಲ ಸರ್ ಇದು? ಹೌದು. ಓಕೆ, ಸೊ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಸೊ 90,000 ಪ್ಲಸ್ ಡ್ರಿವನ್ ಆಗಿದೆ ಗಾಡಿ. ಸೊ ಏನಾಗೋ ಪ್ರೈಸ್ ಇದು ಸುನಿಲ್? ತುಂಬಾನೇ ರೀಸನೇಬಲ್ ಪ್ರೈಸ್ ಇದೆ. ನಮ್ಮ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ ಅಲ್ಲಿ ಕೊಡುವಂತ ಪ್ರೈಸ್ ನಿಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತ ನಾವು ಹೇಳ್ಬೋದು. ಸೊ ಈ ಪೋಲೋಗೆ ಪ್ರೈಸ್ ಅಂತ ಹೇಳಿದ್ರೆ 4,25,000 ರೂಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್ ಇದೆ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 4,10,000 ರೂಪಾಯಿ ನಾನು ಎಸ್ನೋ ಮಾಡ್ಕೊಡ್ತೀನಿ ಸುನಿಲ್. 4,10,000ಕ್ಕೆ ನಿಮ್ಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ 13 ಮಾಡಲ್ ಗಾಡಿ ಬ್ಲಾಕ್ ಕಲರ್ ಸಿಗ್ತಾ ಇದೆ. ಸೊ ಕ್ರೇಜ್ ಆಗಿದೆ ಗಾಡಿ ಕೂಡ. ಒಂದ್ಸತಿ ಒಂದು ಟೆಸ್ಟ್ ಡ್ರೈವ್ ಮಾಡಿ ನೋಡ್ಬಿಟ್ಟು ಆರಾಮಾಗಿ ಫಿಕ್ಸ್ ಮಾಡ್ಕೊಂಡು ಹೊರಟೋಗ್ತೀರಾ, ಗಾಡಿ ಹಂಗಿದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ವೋಕ್ಸ್ವ್ಯಾಗನ್ ಪೋಲೋ ಸಿಲ್ವರ್ ಕಲರ್ ಇದೆ, ಇದ್ರ ಡೀಟೇಲ್ಸ್ ಇದೆ. 2011 ಮಾಡಲು ಪೋಲೋ ಅಂತ ಹೇಳ್ಬೋದು. ಕಂಫರ್ಟ್ ಲೈನ್ ವೇರಿಯಂಟ್ ಅಲ್ಲಿ ಇದೆ, ತುಂಬಾನೇ ಚೆನ್ನಾಗಿದೆ. ಸಿಲ್ವರ್ ಕಲರ್ ಅಲ್ಲಿ ಅರೌಂಡ್ 70-75,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಸೊ ಸಿಲ್ವರ್ ಕಲರ್ ಅಲ್ಲಿ ಅದು ಒಂದು ಪೋಲೋ ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಇದು ಕೂಡ ಪೆಟ್ರೋಲ್ ಡೀಸೆಲ್ ಸರ್ ಇದು? ಸುನಿಲ್, ಡೀಸೆಲ್ ಸುನಿಲ್. ಓಕೆ, TDI ಡೀಸೆಲ್ ವೇರಿಯಂಟ್. ಸೊ ಇಂಟೀರಿಯರ್ ಅಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ಸೊ ಚಿಂದಾಗಿದೆ ಗಾಡಿ ಅಂತ ಹೇಳ್ಬೋದು. ಒಳ್ಳೆ ಲೆದರ್ ಸೀಟ್ಸ್, ಕಂಪ್ನಿ ಲೆದರ್ ಸೀಟ್ಸ್ ಹಂಗೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸೊ ಯಾರಾದ್ರೂ ಒಂದು ಒಳ್ಳೆ ವೋಕ್ಸ್ವ್ಯಾಗನ್ ಪೋಲೋ, ಅದು ಸಿಲ್ವರ್ ಕಲರ್ ಅಲ್ಲಿ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸೇಮ್, ಆಲ್ಮೋಸ್ಟ್ ಸೇಮ್ ಪ್ರೈಸ್ ಬರುತ್ತೆ. ಸೊ ಜಸ್ಟ್ ಕಲರ್ ಡಿಫರೆನ್ಸ್ ಅಲ್ಲಿ ಇರೋದಷ್ಟೇ. ಸೊ ಈ ಗಾಡಿಗೂ ಅಷ್ಟೇ 4,25,000 ರೂಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಜಸ್ಟ್ 4 lakh ರೂಪೀಸ್ಗೆ ಎಷ್ಟೋ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 4 lakhsಗೆ ನಿಮ್ಗೊಂದು ಈ ವೋಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ಕಂಫರ್ಟ್ ಲೈನ್ ವೆಹಿಕಲ್ ಆಗಿರುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು
ವೋಕ್ಸ್ ವ್ಯಾಗನ್ ಪೋಲೋ ಇನ್ನೊಂದು ವೈಟ್ ಕಲರ್ ಇದೆ. ಏನ್ ಸರ್ ಇದು GT ತರ ಕಾಣಿಸ್ತಾ ಇದೆ? ಸುನಿಲ್, ಇದಕ್ಕೆ ಬಂಪರ್ಸ್ ಗ್ರಿಲ್ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ, GT ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಸೊ 2012 ಮಾಡೆಲ್ ಇದು, ಸೆಕೆಂಡ್ ಓನರ್ ಹೈಲೈನ್ ವೇರಿಯಂಟ್ ಅಲ್ಲಿ ಹೇಳ್ಬೋದು. ಸೊ ನಿಮ್ಗೆ ಡೀಸೆಲ್ ಅಲ್ಲಿ ಬರುತ್ತೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ. ಸೊ ಒಂದು ಪೋಲೋ ಅದು ಡೀಸೆಲ್ ಅಲ್ಲಿ, ಅದು ಹೈಲೈನ್ ನೋಡ್ತಿರೋರಿಗೆ ಈ ಪೋಲೋ ಒಂದು ಬೆಸ್ಟ್ ಆಪ್ಷನ್ ಅಂತ ಬರುತ್ತೆ ಸುನಿಲ್. ಓಕೆ, ಯಾರಾದ್ರೂ ಒಂದು ಒಳ್ಳೆ ಪೋಲೋ ಅದು ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ ಅಂತ ಹೇಳ್ಬೋದು. 2012. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, 4.0 ವಿತ್ ಡ್ಯುಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಸೊ ಎಷ್ಟು ಓಡಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಇದು? 88,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಕ್ರೇಜ್ ಆಗಿದೆ ನೋಡ್ಬೋದು. ವೋಕ್ಸ್ ವ್ಯಾಗನ್ ಪೋಲೋ ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ 2012. ಸೊ GTI ಕಿಟ್ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಸೊ ಕ್ರೇಜ್ ಆಗಿದೆ. ಸೊ ಕ್ರೇಜಿ ಪ್ರೈಸ್ ಹೇಳಿ ಸರ್ ಇದಕ್ಕೆ? ಸುನಿಲ್, ಕ್ರೇಜಿ ಪ್ರೈಸ್ ಅಂದ್ರೆ 4,60,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 4,30,000 ರೂಪಾಯಿಗೆ ಗಾಡಿ ಎಷ್ಟು ಡನ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 4,30,000ಕ್ಕೆ ನಿಮ್ಗೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ GTI ಕನ್ವರ್ಟ್ ಆಗಿದೆ ಗಾಡಿ. ಸೊ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಸಿಗುತ್ತೆ ಗಾಡಿ, ಯಾಕಂದ್ರೆ ಮೋಸ್ಟ್ ಆನ್ ಡಿಮ್ಯಾಂಡೆಡ್ ಗಾಡಿ ಕೂಡ ಅಂತ ಹೇಳ್ಬೋದು ಗಾಡಿ ಇದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ. ಸೊ ಇದು ಡೀಟೇಲ್ಸ್ ಸರ್? ಒಂದೇ ಮಾಡೆಲ್ ಅಲ್ಲಿ ನಿಮಗೆ ಎರಡು ಆಪ್ಷನ್ಸ್ ನಾನು ಕೊಡ್ತೀನಿ. ಸೊ ಇದು 2012 ಮಾಡೆಲ್ ಡೀಸೆಲ್ ಅಲ್ಲಿ ಇದೆ. ಸೇಮ್ 2012 ಮಾಡೆಲ್ ಅಲ್ಲಿ ಸಿಂಗಲ್ ಓನರ್ ಅಲ್ಲಿ ಪೆಟ್ರೋಲ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ 2012 ಮಾಡೆಲ್ ಸಿಂಗಲ್ ಓನರ್ ಕಂಫರ್ಟ್ ಲೈನ್ ಅಲ್ಲಿ ಪೋಲೋ ಅವೈಲೇಬಲ್ ಇದೆ ಪೆಟ್ರೋಲ್ ಅಲ್ಲಿ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು ಲೋ ಬಜೆಟ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್, ಅದು ವೈಟ್ ಕಲರ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ವೋಕ್ಸ್ ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ವೆಹಿಕಲ್, ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಇದು ಕೂಡ ಪೆಟ್ರೋಲ್ ಅಲ್ಲ ಸರ್? ಇದು ಪೆಟ್ರೋಲ್ ಸುನಿಲ್. ಓಕೆ, ಪೆಟ್ರೋಲ್ ವೇರಿಯಂಟ್. ಸೊ 2012 ಸಿಂಗಲ್ ಓನರ್ ವೆಹಿಕಲ್. ಹೌದು. ಡ್ರಿವನ್ ಸರ್ ಇದು ಸುನಿಲ್? ಜಸ್ಟ್ 56,000 to 57,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಸೊ ಈ ವೋಕ್ಸ್ ವ್ಯಾಗನ್ ಪೋಲೋ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಸುನಿಲ್ 4,25,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 4,10,000 ರೂಪಾಯಿ ನಾನು ಗಾಡಿ ಡನ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 4,10,000ಕ್ಕೆ ನಿಮ್ಗೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ, ಅದು ಕಂಫರ್ಟ್ ಲೈನ್ 2012 ಸಿಂಗಲ್ ಓನರ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ. ಇದು ವೋಕ್ಸ್ ವ್ಯಾಗನ್ ಪೋಲೋ ಡೀಟೇಲ್ಸ್ ಸುನಿಲ್, ಬ್ಲೂ ಕಲರ್ ಅಲ್ಲಿ 2014 ಮಾಡಲ್ ವೋಕ್ಸ್ ವ್ಯಾಗನ್ ಪೋಲೋ ಅಂತ ಹೇಳ್ಬೋದು. ಕಂಫರ್ಟ್ ಲೈನ್ ವೇರಿಯಂಟ್ ಅಲ್ಲಿ ಇದೆ, ವಿಚ್ ಕಮ್ಸ್ ವಿತ್ ಏರ್ ಬ್ಯಾಗ್ ಅಂಡ್ ABS ಜೊತೆಗೆ ಬರುತ್ತೆ. ಒಂದು ಬ್ಲೂ ಕಲರ್ ಅಲ್ಲಿ ಬರುವಂತದ್ದು ಒಂದು ಬೆಸ್ಟ್ ಕಲರ್ ಅಂತ ನನಗೂ ಅನಿಸುತ್ತೆ ಸುನಿಲ್. ಒಂದು ಬ್ಲೂ ಕಲರ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು. ಸೊ 2014 ಮಾಡಲ್ ಅಲ್ಲಿ ಅವೈಲೇಬಲ್ ಇದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡಿಸಬಹುದು, ತುಂಬಾನೇ ಚೆನ್ನಾಗಿ ಮಿಂಟ್, ತುಂಬಾನೇ ನೀಟ್ಲಿ ಯೂಸ್ ಮಾಡಿರುವಂತ ವೆಹಿಕಲ್ ಅಂತ ನಾವು ಹೇಳ್ಬೋದು ಸುನಿಲ್. ಓಕೆ, ಸೊ ಇದು ಕೂಡ ನಿಮಗೆ ಆಪ್ಷನಲ್ ಗಾಡಿ, ಕಂಫರ್ಟ್ ಲೈನ್ ಆಪ್ಷನಲ್, ಡ್ಯುಯಲ್ ಏರ್ ಬ್ಯಾಗ್, ABS, ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮಗೆ ಗಾಡಿಲಿ. ಒಂದು ಕಂಫರ್ಟಬಲ್ ಗಾಡಿ ಅಂತಾನೆ ಹೇಳ್ಬೋದು. ಲೈಕ್ ಯೂಸ್ಗೆ ಫೇವರೇಟ್ ಗಾಡಿ ಅಂತ ಹೇಳ್ಬೋದು. ಖಂಡಿತ. ಸೊ ಈ ಗಾಡಿ ಏನಾಗುತ್ತೆ ಪ್ರೈಸ್? ಸುನಿಲ್, ಇಲ್ಲಿರುವಂತ ಯಾವುದೇ ಗಾಡಿ ತಗೊಂಡ್ರು ಕೂಡ ಯಾವ ಗಾಡಿನೂ ಅಬೌವ್ 5 lakhs ಯಾವ್ದು ಇಲ್ಲ. ನಾವು ಬೇರೆಯವರು ಪೋಲೋ ನಿಲ್ಸ್ಬಿಟ್ಟು ಹಿಂಗ್ ಹೊಡೆದ್ಬಿಟ್ಟು 2.5 ಲಕ್ಷ ತಗೊಂಡೋಗಿ 2.5 ಲಕ್ಷ ತಗೊಂಡೋಗಿ ಅಂತ ನಾವು ಆ ತರ ಬಿಸ್ನೆಸ್ ಮಾಡಕ್ ಹೋಗೋದಿಲ್ಲ. ಏನಿದೆ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಅಲ್ಲಿ ಬೇರೆ ಸ್ಟೇಟ್ ವೆಹಿಕಲ್ ಇರುತ್ತೆ, ಬೇರೆ ಸ್ಟೇಟ್ ವಿತ್ NOC ಅವರು 2.5 ಲಕ್ಷಕ್ಕೆ ಹೇಳ್ಬಿಟ್ಟಿರ್ತಾರೆ. ಸೊ NOC ಬಂದಿರುತ್ತೆ, ತುಂಬಾನೇ ತಲೆನೋವು ಇರುತ್ತೆ. ಸೊ ಆ ತರ ನಾವು ಬರೀ ಬನ್ನಿ 5 ಪೋಲೋ ಇದೆ, ಇದು 2.5 ಲಕ್ಷ, ಇದು 2.5 ಲಕ್ಷ ಅಂತ ನಾವು ಹೇಳಕ್ ಹೋಗೋದಿಲ್ಲ. ಏನಿದೆ ಜೆನ್ಯೂನ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀವಿ. ಗಾಡಿ ಯಾವುದೇ ಗಾಡಿ ಇದ್ರು ನೋಡಿ, ಯಾವ್ದಾದ್ರು ಒಂದು ಥರ್ಡ್ ಓನರ್ ಗಾಡಿ ಇಲ್ಲಿವರೆಗೂ ನೋಡ್ಸಿದೀವಾ? ಇಲ್ಲ ಸರ್. ಯಾವುದೇ ವೆಹಿಕಲ್ ಎಷ್ಟೇ ಇದ್ರು ಮ್ಯಾಕ್ಸಿಮಮ್ ವೆಹಿಕಲ್ ಸಿಂಗಲ್ ಓನರ್ ನೋಡ್ಸಿರ್ತೀವಿ. ಅದು ಒಂದೆರಡು ಗಾಡಿ ನಿಮ್ಗೆ ಸೆಕೆಂಡ್ ಓನರ್ ನೋಡ್ಸಿರ್ತೀವಿ ಅಷ್ಟೇ. ಸೊ ಪೋಲೋ ನೋಡ್ತಿರೋರು ಒಂದು ಬೆಸ್ಟ್ ಆಪ್ಷನ್ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ ಅಂತ ನೀವು ಹೇಳ್ಬೋದು. ಸೊ ಯಾವುದೇ ವೆಹಿಕಲ್ ಬೇಕಾಗಿದ್ರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಇದ್ರ ಜೊತೆಗೆ ಇನ್ನೊಂದು ಆಟೋಮೆಟಿಕ್ ವೆಹಿಕಲ್ ನೋಡ್ತಿರೋರಿಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ತಗೊಂಡ್ ಬಂದಿದ್ದೀನಿ. ಅದು ಬಂದು ಹೋಂಡಾ ಬ್ರಿಯೋ ಅಂತ ಹೇಳ್ಬೋದು. ಇದಕ್ಕೆ ಏನಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ, ಒಂದು ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಇದೆ. ಜಸ್ಟ್ 49,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು ಸುನಿಲ್. ತುಂಬಾನೇ ಎಕ್ಸಲೆಂಟ್ ಗಾಡಿ ಇದೆ. ಸೊ ಅಲಾಯ್ಸ್ ಎಲ್ಲ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್, ಅದು ರೆಡ್ ಕಲರ್ ಒಂದು ಹೋಂಡಾ ಬ್ರಿಯೋ. ಸೊ ಅಲಾಯ್ಸು ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90 to 95% ಟೈರ್ಸ್ ಇದೆ. ಸೊ ಇಂಟೀರಿಯರ್ ಏನು ಬರ್ಬೋದು ಸರ್ ಇದಕ್ಕೆ? ಏರ್ ಬ್ಯಾಗು, ABS, ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಆಗಿರಲಿ, ಆಂಡ್ರಾಯ್ಡ್ ಸಿಸ್ಟಮ್ ಆಗಿರಲಿ, ಲೆದರ್ ಸೀಟ್ಸು, ಬ್ಯಾಕ್ ವೈಫರು, ಡಿಫಾಗರು, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಎಲ್ಲ ನಿಮ್ಗೆ ಎಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ ಸುನಿಲ್. ಇವಾಗ ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? ಸುನಿಲ್, ತುಂಬಾನೇ ರೀಸನೇಬಲ್ ಪ್ರೈಸ್ ಇದೆ. 4,10,000 ರೂಪಾಯಿ ಆಸ್ಕಿಂಗ್ ಕೊಟ್ಟಿದ್ದೀವಿ. ಯಾರಾದ್ರೂ ಬಂದು ಆನ್ ಟೇಬಲ್ ಸಪೋರ್ಟ್ ಮಾಡಿದೆ ಕೇವಲ 4 ಲಕ್ಷ ರೂಪಾಯಿಗೆ ಗಾಡಿ 2013 ಮಾಡೆಲ್ ಸೆಕೆಂಡ್ ಓನರ್ VMT ಹೋಂಡಾ ಬ್ರಿಯೋ ಆಟೋಮೆಟಿಕ್ ಕೊಡ್ತೀನಿ ಸುನಿಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಕೋಡಾ ಫ್ಯಾಬಿಯಾ ಇದೆ, ವೈಟ್ ಕಲರು, ನೋಡಕ್ ಸಕ್ಕದಾಗಿದೆ. ಸೊ ಈ ಗಾಡಿ ಏನು ಸರ್ ಡೀಟೇಲ್ಸ್? ಸುನಿಲ್, 2008 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಅಲ್ಲಿ ಸ್ಕೋಡಾ ಫ್ಯಾಬಿಯಾ ಅಂತ ಹೇಳ್ಬೋದು. ಒಂದು ಲೋ ಬಜೆಟ್ ಅಲ್ಲಿ ಲರ್ನಿಂಗ್ ಪರ್ಪಸ್ಗಾಗಿರ್ಲಿ, ಒಂದು ಲೋ ಬಜೆಟ್ ಅಲ್ಲಿ ನೋಡ್ತಿರೋರಿಗೆ, ಪೆಟ್ರೋಲ್ ಲೋ ಮೇಂಟೆನೆನ್ಸ್ ಅಲ್ಲಿ ನೋಡ್ತಿರೋರಿಗೆ
ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ರೇರ್ ಡಿಫಾಗರ್ ವೈಪರ್ ಎಲ್ಲ ಅವೈಲೇಬಲ್ ಇದೆ. ವೆಹಿಕಲ್ 2008 ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಅಲ್ಲಿ. ಓಕೆ, ಪ್ರೈಸ್ ಏನಾಗುತ್ತೆ ಸರ್ ಇದು? ಸುನಿಲ್ ತುಂಬಾ ರೀಸನಬಲ್ ಪ್ರೈಸ್ ಇದೆ. ಕೇವಲ 2,10,000 ರೂಪಾಯಿ ಆಸ್ಕಿಂಗ್ ಇಕ್ಕಿದೀವಿ. ಯಾರಾದ್ರೂ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 1,90,000 ರೂಪಾಯಿ ಮಾಡ್ಕೊಡ್ತೀನಿ ಸುನಿಲ್. ಓಕೆ ಸರ್.